ಹಸೀನಾಗೆ ಮರಣದಂಡನೆ, ಕಾಂಗ್ರೆಸ್ಸಿಗರ ಕಡೆಗಣನೆ. ನಿನ್ನೆ ಇಡೀ ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಅವರ ಸರ್ವೋಚ್ಚ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿ ಅವರ 108ನೇ ಜನ್ಮ ದಿನೋತ್ಸವವನ್ನು ಆಚರಿಸಿದರು. ಅವರೆಲ್ಲ ತಮ್ಮ ತಮ್ಮ ಪ್ರದೇಶ ಕಾಂಗ್ರೆಸ್ ಕಚೇರಿಗಳಲ್ಲಿ ಇಂದಿರಾ ಗಾಂಧಿ ಅವರು ಈ ರಾಷ್ಟ್ರಕ್ಕೆ ನೀಡಿದ ಕೊಡುಗೆ ಮತ್ತು ರಾಷ್ಟ್ರಕ್ಕಾಗಿ ಮಾಡಿದ ಬಲಿದಾನದ ಬಗ್ಗೆ ಮಾತಾಡಿದ್ರು. ಆದ್ರೆ ಅವರೆಲ್ಲ ಒಂದು ಜಾಣ ಮರವನ್ನು ಪ್ರದರ್ಶಿಸಿದ್ರು. ಕೇವಲ 2 ದಿವಸಗಳ ಹಿಂದೆ ಬಾಂಗ್ಲಾದೇಶವನ್ನು ಆಳ್ತಾ ಬಂದಿರೋ ಅದೊಂದು ಸಂವಿಧಾನೇತರ ಸರ್ಕಾರ, ಅಂದ್ರೆ ಜಮಾತೆ ಇಸ್ಲಾಂ ನಿರ್ದೇಶಿತ ಒಂದು ಸರ್ಕಾರ, ಪಾಕಿಸ್ತಾನ್ ಮಿಲಿಟರಿ ಸರ್ವಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಡೀತಾ ಇರೋ ಒಂದು ಸರ್ಕಾರ, ಆ ಮೊಹಮ್ಮದ್ ಯೂನುಸ್ ಸರ್ಕಾರ ನೇಮಿಸಿದ್ದ ಅಂತಾರಾಷ್ಟ್ರೀಯ ಅಪರಾಧಗಳ ನ್ಯಾಯಾಧೀಕರಣ ಅಲ್ಲಿನ ಮಾಜಿ ಪ್ರಧಾನಿ, ಅಂದ್ರೆ ನಿರ್ಗಮಿತ ಪ್ರಧಾನಿ ಶ್ರೀಮತಿ ಹಸೀನಾ ವಾಜೀದರಿಗೆ ಮರಣದಂಡನೆ ವಿಧಿಸಿದೆ. ಆ ಮರಣದಂಡನೆ ವಿಧಿಸಿದ ಆ ನ್ಯಾಯಾಧೀಕರಣ ಇದೆಲ್ಲ ಅದೊಂಥರ ಕಾಂಗ್ರೂ ಕೋರ್ಟ್ ತರ. ಅದಕ್ಕೆ ಯಾವುದೇ ಸಂವಿಧಾನಾತ್ಮಕ ಸಿಂಧುತ್ವ ಇರಲಿಲ್ಲ. ಅದನ್ನು ನೇಮಿಸಿದ ಸರ್ಕಾರ ಕೂಡ ಸಂವಿಧಾನಾತ್ಮಕವಾಗಿ ಚುನಾಯಿತರಾಗಿ ಬಂದ ಸರ್ಕಾರವಲ್ಲ. ತಮಗೆಲ್ಲ ಗೊತ್ತಿದೆ, ಕಳೆದ ವರ್ಷ ಆಗಸ್ಟ್ 5ರಂದು ಬಾಂಗ್ಲಾದೇಶದಲ್ಲಿ ಭಾರಿ ವಿಪ್ಲವವೇ ಸಂಭವಿಸ್ಬಿಡ್ತು. ಅದಕ್ಕೆ ಪೂರ್ವಭಾವಿಯಾಗಿ 2024 ಜುಲೈ 15ರಿಂದ ಆಗಸ್ಟ್ 5ರವರೆಗೆ ಸುಮಾರು 20 ದಿನಗಳ ಕಾಲ ಅಲ್ಲಿನ ವಿದ್ಯಾರ್ಥಿಗಳು ಅನ್ಸ್ಕೊಂಡ ರೌಡಿಗಳೆಲ್ಲರೂ ಕೂಡ ಬೀದಿಗಳದ್ದು ಹೋರಾಟವನ್ನು ನಡೆಸಿದ್ರು. ಆರಂಭದಲ್ಲಿ ಅದು ಯಾವುದೋ ಮೀಸಲಾತಿ ರೀತಿಗೆ ಸಂಬಂಧಪಟ್ಟಿದ್ದಾಗಿತ್ತು. ಬಾಂಗ್ಲಾ ವಿಮೋಚನಾ ಹೋರಾಟಗಾರರ 3ನೇ ಪೀಳಿಗೆಗೆ ಮೀಸಲಾತಿ ಯಾಕೆ ನೀಡಬೇಕು ಅಂತ ಅದನ್ನು ವಿರೋಧಿಸ್ಬಿಟ್ಟು ಶುರುವಾದ ಹೋರಾಟ ಬರ್ತಾ ಬರ್ತಾ ಹಸೀನಾ ವಾಜೀದ್ ಅವರ ನಾಯಕತ್ವದ ಅವಾಮಿ ಲೀಗ್ ಸರ್ಕಾರದ ವಿರುದ್ಧವೇ ಒಂದು ಬಂಡಾಯದ ಹೋರಾಟ ಆಗೋಗ್ಬಿಡ್ತು. ಅದಕ್ಕೆ ಯಾವುದೇ ತರದ ಸತ್ಯಾಗ್ರಹದ ಸ್ವರೂಪ ಇರಲಿಲ್ಲ. ಅದು ಉಗ್ರ ಹಿಂಸಾವಾದಿ ಸ್ವರೂಪ ತಾಳ್ತು. ಯಾವ ಮಟ್ಟಿಗೆ ಅಲ್ಲಿನ ಹಿಂಸಾಚಾರ ಅತ್ಯಾಚಾರಗಳು ನಡೆದವು ಅಂತಂದ್ರೆ, ಬಾಂಗ್ಲಾದೇಶದಲ್ಲಿನ 639 ಪೊಲೀಸ್ ಸ್ಟೇಷನ್ಗಳ ಪೈಕಿ 450 ಪೊಲೀಸ್ ಸ್ಟೇಷನ್ಗಳನ್ನ ಈ ಗುಂಪುಗಳೆಲ್ಲ, ಈ ದಾಂಧಲೆಕೋರರೆಲ್ಲ ಧ್ವಂಸ ಮಾಡ್ಬಿಟ್ರು. ಅಲ್ಲಿದ್ದ ಬಂದೂಕುಗಳು ಮತ್ತಿತರ ಶಸ್ತ್ರಾಸ್ತ್ರಗಳನ್ನೆಲ್ಲ ಲೂಟಿ ಮಾಡ್ಕೊಂಡು ತಗೊಂಡು ಕೈಗೆತ್ಕೊಂಡ್ಬಿಟ್ರು. 100 ಜನ ಪೊಲೀಸರನ್ನೇ ಕೊಂದು ಹಾಕ್ಬಿಟ್ರು. ಅಲ್ಲಿ ನಡೆದ ಆ ನಾಗರಿಕ ದಂಗೆ ಅದು ನಿಜಕ್ಕೂ ಅಸಲಿಗೆ ಅದು ಅಲ್ಲಿನ ಅವಾಮಿ ಲೀಗ್ ಸರ್ಕಾರ, ಹಸೀನಾ ವಾಜೀದ್ರ ನಾಯಕತ್ವ ಮತ್ತು ಅಲ್ಲಿನ ಮಾಧ್ಯಮ ಸಂಸ್ಥೆಗಳ ವಿರುದ್ಧವಾಗಿತ್ತು. ಅಂದ್ರೆ ಕಳೆದ ಹೀಗೆ 50 ವರ್ಷಗಳ ಹಿಂದೆ ಭಾರತದ ನೆರವಿನಿಂದ ಒಂದು ಪ್ರಚಂಡ ಯುದ್ಧದ ನಂತರ 1971 ಡಿಸೆಂಬರ್ನಲ್ಲಿ ನಡೆದ ಬಾಂಗ್ಲಾ ವಿಮೋಚನಾ ಸಮರದ ನಂತರ ಅಸ್ತಿತ್ವಕ್ಕೆ ಬಂದ ಬಾಂಗ್ಲಾದೇಶದ ಮೂಲ ಸ್ವರೂಪವನ್ನೇ ನಾಶ ಮಾಡಿದಂತ ನಾಗರಿಕ ದಂಗೆ ಇದಾಗಿತ್ತು. ಈ ಹಿಂಸಾಚಾರ ವಿಕೋಪಕ್ಕೆ ಹೋದಾಗ ಅಲ್ಲಿನ ಮಿಲಿಟರಿ ಅಧಿಕಾರಿಗಳೇ ಪ್ರಧಾನಿ ಹಸೀನಾ ವಾಜೀದ್ ಅವ್ರಿಗೆ ದೇಶ ಬಿಟ್ಟು ಹೋಗ್ಲಿಕ್ಕೆ ಸಲಹೆ ಕೊಟ್ರು. ಅದೇ ರೀತಿ ಒಂದು ವಿಶೇಷ ಹೆಲಿಕಾಪ್ಟರ್ನಲ್ಲಿ ಅವ್ರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕಳಿಸ್ಕೊಟ್ರು. ಭಾರತ ಅವರಿಗೆ ಆಶ್ರಯ ಕೊಟ್ಟಿದೆ. ಅವರು ಭಾರತದಲ್ಲಿ ಇವತ್ತು ರೆಫ್ಯೂಜಿಯಾಗಿ, ನಿರಾಶ್ರಿತರಾಗಿ ಆ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರದ ರಕ್ಷಣೆಯಲ್ಲಿ ಅವರು ಭಾರತದಲ್ಲಿ ನೆಲೆಸಿದ್ದಾರೆ. ಹೀಗೆ ಒಂದು ಉಗ್ರ ಹಿಂಸಾತ್ಮಕ ಹೋರಾಟದ ಮೂಲಕ ಅಸ್ತಿತ್ವಕ್ಕೆ ಬಂದಿದ್ದೇನೋ, ಅಲ್ಲಿ ಮತ್ತೊಂದು ಚುನಾಯಿತ ಸರ್ಕಾರ ಬರಲಿಲ್ಲ. ಅದೇನೋ ಇವತ್ತೆಲ್ಲ ಅನೇಕರು ಊಹಿಸಿರೋ ಹಾಗೆ ಅಮೆರಿಕದ CIA ಕೈವಾಡ ಈ ನಾಗರಿಕ ದಂಗೆಯಲ್ಲಿತ್ತಂತೆ. ಅದು ಮೇಲ್ನೋಟಕ್ಕೆ ಅದೊಂದು Gen-Z ಹೋರಾಟದ ತರ ಕಾಣ್ತಿದ್ರು ಕೂಡ ಅಸಲಿಗೆ ಅದು ಯಾವ ಪಾಕಿಸ್ತಾನದಿಂದ 50 ವರ್ಷಗಳ ಹಿಂದೆ ವಿಭಜನೆಗೊಳ್ತೋ ಅದೇ ಬಾಂಗ್ಲಾದೇಶ ಇವತ್ತು ಪಾಕಿಸ್ತಾನ್ ಪ್ರಚೋದಿತ ಹಿಂಸಾಚಾರದ ಮೂಲಕ ಒಂದು ಅರಾಜಕತೆಯ ರಸಾತಳವನ್ನು ತಲುಪಿಟ್ಟಿದೆ. ನೊಬೆಲ್ ಪ್ರಶಸ್ತಿ ವಿಜೇತ ಅರ್ಥಶಾಸ್ತ್ರಜ್ಞ ಮೊಹಮ್ಮದ್ ಯೂನುಸ್ ತಮ್ಮ 83ನೇ ವಯಸ್ಸಲ್ಲಿ ಇದ್ದಕ್ಕಿದ್ದಂತೆ ಈ ಮಧ್ಯಂತರ ಸರ್ಕಾರ, ಕಾಮ್ ಚಲಾವ್ ಸರ್ಕಾರದ ಮುಖ್ಯಸ್ಥನಾಗಿ ಅಧಿಕಾರ ಸ್ವೀಕರಿಸ್ಬಿಟ್ರು. ಅವ್ರ ಆರಂಭದಲ್ಲಿ ಅವ್ರು ಹೇಳಿದ್ದೇನು ಅಂತಂದ್ರೆ, ನನ್ನ ಉದ್ದೇಶ ನಾನೇ ಅಧಿಕಾರದಲ್ಲಿ ಮುಂದುವರಿಯೋದಲ್ಲ, ಇಲ್ಲಿ ಕಾನೂನು ನ್ಯಾಯಬದ್ಧವಾದ ಚುನಾವಣೆಗಳನ್ನು ನಡೆಸ್ತಾನೆ. ಹಿಂದಿನ ಸರ್ಕಾರ ನಡೆಸಿದ ಚುನಾವಣೆಗಳೆಲ್ಲ ಅಲ್ಲಿ ಮತಗಳ್ಳತನ ನಡೆದಿತ್ತು, ಏಕಪಕ್ಷೀಯವಾಗಿತ್ತು ಚುನಾವಣೆ. ಅವರು ಅಕ್ರಮ ಚಟುವಟಿಕೆಗಳ ಮೂಲಕ, ಅಕ್ರಮ ವ್ಯವಹಾರಗಳ ಮೂಲಕ ಅವರು ಅಧಿಕಾರಕ್ಕೆ ಬಂದಿದ್ರು. ಬಾಂಗ್ಲಾದೇಶದ ಪ್ರಜಾಪ್ರಭುತ್ವದ ಅಣಕವಾಗಿತ್ತು ಆ ಚುನಾವಣೆ. ಅದರಿಂದ ನ್ಯಾಯಬದ್ಧ ಚುನಾವಣೆ ನಡೆಸ್ಬಿಟ್ಟು ಸಂವಿಧಾನಬದ್ಧವಾದ ಸರ್ಕಾರ ಅಸ್ತಿತ್ವಕ್ಕೆ ಬರೋವರೆಗೂ ನಾನು ಇರ್ತೇನೆ ಅಂತ ಹೇಳಿದ್ರು. ಆದ್ರೆ ಅವ್ರು ಮಾಡಿದ್ದೇನು ಅಂತಂದ್ರೆ, ಆಗಸ್ಟ್ 5ರಂದು ಅವರು ಆಗಸ್ಟ್ 8ರಂದು
ಅವರ ಅಧಿಕಾರ ವಹಿಸಿಕೊಂಡ ಮರುಕ್ಷಣವೇ ಅಲ್ಲಿ ಶುರುವಾಗಿತ್ತು. ಅದುವರೆಗೆ ಸರ್ಕಾರದ ವಿರುದ್ಧ ಇದ್ದ ಆ ದಂಗೆ ಬರ್ತಾ ಬರ್ತಾ ಅಲ್ಲಿನ ಧಾರ್ಮಿಕ ಅಲ್ಪಸಂಖ್ಯಾತರ ವಿರುದ್ಧ ತೀವ್ರತಮ ಹಿಂಸಾಚಾರಕ್ಕೆ ಕಾರಣವಾಯಿತು. ಅಲ್ಲಿನ ಹಿಂದೂಗಳು, ಬೌದ್ಧರು, ಕ್ರಿಶ್ಚಿಯನ್ರು ಅಷ್ಟೇ ಅಲ್ಲ, ಇಸ್ಲಾಂ ಧರ್ಮದವರೇ ಆದ ಅಹಮದಿಯಾ ಮತ್ತು ಸೂಫಿ ಮುಸ್ಲಿಮರ ವಿರುದ್ಧ ಕೂಡ ತೀವ್ರ ಸ್ವರೂಪದ ಹಿಂಸಾಚಾರ ನಡೀತು. ಅಷ್ಟೇ ಅಲ್ಲ, ಅಲ್ಲಿನ ನ್ಯಾಯಮೂರ್ತಿ, ಸುಪ್ರೀಂ ಕೋರ್ಟು, ಹೈಕೋರ್ಟ್ಗಳ ನ್ಯಾಯಾಧೀಶಗಳ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ರು, ಅವ್ರ ಮೇಲೆ ದೈಹಿಕವಾಗಿ ದಾಳಿ ಮಾಡಿದ್ರು. ಹೀಗಾಗಿ ಸಾಮೂಹಿಕವಾಗಿ ಅವತ್ತು ಅಧಿಕಾರದಲ್ಲಿದ್ದ ಎಲ್ಲ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಮೂರ್ತಿಗಳೆಲ್ಲ ಬಲಾತ್ಕಾರದಿಂದ ರಾಜೀನಾಮೆ ಕೊಟ್ಟು ಮನೇಲಿ ಕೂತ್ಕೊಳ್ಬೇಕಾಗಿ ಬಂತು. ಅದಾದ ನಂತರ ಈ ಮಹಮ್ಮದ್ ಯೂನುಸ್ ತನ್ನ ಕೈಗೊಂಬೆ ವಕೀಲರುಗಳನ್ನ ಅಲ್ಲಿ ನ್ಯಾಯಾಧೀಶರನ್ನಾಗಿ ನೇಮಿಸ್ಬಿಟ್ರು. ಯಾರ್ಯಾರು ಜಮಾತೆ ಇಸ್ಲಾಂ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ರು ಅವರ ನಿಕಟವರ್ತಿಗಳನ್ನೇ ಅಲ್ಲಿ ನ್ಯಾಯಾಧೀಶರನ್ನಾಗಿ ನೇಮಿಸ್ಬಿಟ್ಟು ಈ ಅಂತಾರಾಷ್ಟ್ರೀಯ ಅಪರಾಧಿಗಳ ನ್ಯಾಯಾಧಿಕರಣ, ಇಂಟರ್ನ್ಯಾಷನಲ್ ಕ್ರೈಮ್ ಟ್ರಿಬ್ಯುನಲ್, ICT ಅಂತ ಕರೀತಾರೆ, ಅದಕ್ಕೂ ಕೂಡ ತಮ್ಮ ಕೈಗೊಂಬೆ ನ್ಯಾಯಮೂರ್ತಿಗಳನ್ನೇ ನೇಮಿಸ್ಬಿಟ್ರು. ಆ ನ್ಯಾಯಾಲಯ ನಿರ್ಗಮಿತ ಪ್ರಧಾನಮಂತ್ರಿ, ಉಚ್ಚಾಟಿತ ಪ್ರಧಾನಮಂತ್ರಿ ಶ್ರೀಮತಿ ಹಸೀನಾ ವಾಜಿದ್ ವಿರುದ್ಧ, ಶೇಖ್ ಹಸೀನಾ ವಾಜಿದ್ ವಿರುದ್ಧ 583 ಕೇಸ್ಗಳನ್ನ ದಾಖಲು ಮಾಡಿಬಿಡ್ತು. 583 ಪ್ರಕರಣಗಳು ಏನು ಅಂತಂದ್ರೆ ಮಾನವ ಹಕ್ಕುಗಳ ನಿರಾಕರಣೆ, ಅಧಿಕಾರದ ದುರ್ಬಳಕೆಯ ಮೂಲಕ ಶಾಂತಿಯುತ ಪ್ರತಿಭಟನಾಕಾರರ ಸಾಮೂಹಿಕ ಮಾರಣಹೋಮ ಮಾಡಿತ್ತು. 1400 ಜನ ಹೋರಾಟಗಾರರ ಹತ್ಯಾಕಾಂಡಕ್ಕೆ ಕಾರಣವಾಗಿದ್ರು ಅವರು ಅಂತ ಆರೋಪ ಹೊರಿಸ್ಬಿಟ್ಟು ವಿಚಾರಣೆ ನಡೆಸಿತು. ಆ ವಿಚಾರಣೆ ಕೂಡ ಏಕಪಕ್ಷೀಯವಾಗಿ ನಡೀತು. ಆ ಕೋರ್ಟ್ಗಳಲ್ಲಿ ಹಾಜರಿದ್ದ ಅಲ್ಲಿನ ಬಾರ್ ಕೌನ್ಸಿಲ್ನ ವಕೀಲರುಗಳೆಲ್ಲ ನಾವ್ಯಾರು ಹಸೀನಾ ಪರವಾಗಿ ವಕಾಲತ್ ವಹಿಸ್ಕೊಳ್ಳಿಲ್ಲ ಅಂತ ನಿರ್ಣಯ ಮಾಡ್ಕೊಂಡ್ರು. ಅಂದ್ರೆ ಅಲ್ಲಿನ ಸರ್ಕಾರಕ್ಕೆ ಖುಷಿ ಪಡಿಸೋದಕ್ಕೋಸ್ಕರ ಸರ್ಕಾರ ವಹಿಸಿದಂತೆ ಹಸೀನಾ ವಾಜಿದ್ ಪರ ವಾದಿಸ್ಲಿಕ್ಕೆ ಯಾವ ವಕೀಲರು ಬರಲಿಲ್ಲ. ಏಕಪಕ್ಷೀಯವಾಗಿ ನಡೆದ ಈ ವಿಚಾರಣೆಯಲ್ಲಿ ಆ ICTಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಹಿಂದೆ ಜಮಾತೆ ಇಸ್ಲಾಮಿನ ಆರೋಪಿಗಳ ಪರ ವಾದಿಸಿದ್ದ ವಕೀಲರೇ ಆಗಿದ್ರು. ಹೀಗಾಗಿ ಈ ಏಕಪಕ್ಷೀಯ ವಿಚಾರಣೆಯ ನಂತರ ಅವರಿಗೆ ಖಾತ್ರಿಯಾಗಿ ಮರಣದಂಡನೆ ಶಿಕ್ಷೆ ವಿಧಿಸ್ತಾರೆ ಅನ್ನೋದು ಖಾತ್ರಿಯಾಗಿತ್ತು. ಶೇಖ್ ಹಸೀನಾ ವಾಜಿದ್ ಮತ್ತು ಅವರ ಗೃಹ ಸಚಿವರಾಗಿದ್ದ ಮತ್ತೊಬ್ಬ ರಾಜಕಾರಣಿ ಇಬ್ಬರಿಗೂ ಕೂಡ ಮರಣದಂಡನೆ ವಿಧಿಸುತ್ತಾರೆ. ಅಷ್ಟೇ ಅಲ್ಲ, ಭಾರತ ಸರ್ಕಾರಕ್ಕೆ ಪತ್ರ ಬರೆದ್ಬಿಟ್ಟು ತಕ್ಷಣವೇ ಅವ್ರನ್ನ ಗಡೀಪಾರು ಮಾಡಿ ನಾವು ಒಪ್ಪಿಸಿ ಅಂತ ಹೇಳಿದ್ದಾರೆ. ಬಹುಶಃ ಭಾರತ ಸರ್ಕಾರ ಈ ಎಕ್ಸ್ಟ್ರಡಿಷನ್ ಬೇಡಿಕೆಗೆ ಅವ್ರು ಒಪ್ಪೋ ಸಾಧ್ಯತೆನೇ ಇಲ್ಲ. 2011ರಲ್ಲಿ ಬಾಂಗ್ಲಾದೇಶ ಜೊತೆಗೆ ಆವತ್ತಿನ ಭಾರತ ಸರ್ಕಾರ ಒಪ್ಪಂದ ಮಾಡ್ಕೊಂಡಿತ್ತು. ಯಾವುದೇ ಈ ತರ ದೇಶಾಂತರ ಮಾಡೋ ಸಂದರ್ಭ ಬಂದಾಗ ಅಲ್ಲಿ ರಾಜಕೀಯ ಕಾರಣಗಳಿಗೆ ಯಾರಾದ್ರೂ ಆಶ್ರಯ ಪಡೆದಿದ್ರೆ ಅಂಥವ್ರಿಗೆ ನಾವು ವಾಪಸ್ ನಿಮ್ಗೆ ಒಪ್ಪಿಸ್ಬೇಕಾಗಿಲ್ಲ ಅನ್ನೋದು ಒಪ್ಪಂದ ಮಾಡ್ಕೊಂಡಿದ್ರು. ನಿಜಕ್ಕೂ ಕ್ರಿಮಿನಲ್ ಅಪರಾಧಗಳು ಸಾಬೀತಾಗಿ ನ್ಯಾಯವಾದ ರೀತಿಯಲ್ಲಿ ಸಾಬೀತಾದಂತಹ ಅಪರಾಧಗಳನ್ನ ಮಾತ್ರ ಗಡಿಪಾರು ಮಾಡ್ತೇವೆ ಹೊರತು ರಾಜಕೀಯ ಸನ್ನಿವೇಶಕ್ಕೆ ಬಲಿಪಶು ಆದವ್ರನ್ನ ಮಾಡಲ್ಲ ಅನ್ನೋ ಒಪ್ಪಂದ ಮಾಡ್ಕೊಂಡಿತ್ತು. ಹೀಗಾಗಿ ಎಲ್ಲರೂ ಕಾದು ನೋಡ್ತಾ ಇದ್ದಾರೆ ನರೇಂದ್ರ ಮೋದಿ ಸರ್ಕಾರ ಎಲ್ಲಿವರೆಗೆ ಹಸೀನಾ ವಾಜಿದ್ ಅವ್ರಿಗೆ ರಕ್ಷಣೆ ಕೊಡುತ್ತೆ ಅಂತ ಅಂದ್ಬಿಟ್ಟು. ಅಂದ ಹಾಗೆ ಈ ಶೇಖ್ ಹಸೀನಾ ವಾಜಿದ್ ಅವರ ತಂದೆ ಶೇಖ್ ಮುಜೀಬುರ್ ರೆಹಮಾನ್ ಅವರೇ ಬಾಂಗ್ಲಾದೇಶ್ ವಿಮೋಚನೆಗೆ ಕಾರಣರಾಗಿದ್ರು. ಭಾರತ ವಿಭಜನೆಗೊಂಡು ಪಾಕಿಸ್ತಾನ ರಾಷ್ಟ್ರ ಸೃಷ್ಟಿಯಾದ ದಿನದಿಂದ ಕೇವಲ 2 ವರ್ಷಗಳಲ್ಲೇನೆ ಪೂರ್ವ ಪಾಕಿಸ್ತಾನವಾಗಿದ್ದ ಈ ಬಾಂಗ್ಲಾದೇಶ್ ಅನ್ನೋ ಪ್ರದೇಶದ ಜನರ ಪರವಾಗಿ, ಅವರ ಭಾಷಾ ಹಕ್ಕುಗಳ ಪರವಾಗಿ, ಅವರ ಸಾಂಸ್ಕೃತಿಕ ವೈಶಿಷ್ಟ್ಯತೆಯ ರಕ್ಷಣೆಗಾಗಿ ಹೋರಾಟ ಶುರು ಮಾಡಿದವರು ಶೇಖ್ ಮುಜೀಬುರ್ ರೆಹಮಾನ್. ಮುಂದೆ ಅವರು ಪಾಕಿಸ್ತಾನ ಅಸೆಂಬ್ಲಿಗೆ ನಡೆದ ಚುನಾವಣೆಯಲ್ಲಿ 1970ರಲ್ಲಿ ನಡೆದ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಗೆದ್ದು ಬಂದಿದ್ರು. ಆದ್ರೆ ಅವ್ರಿಗೆ ಅಧಿಕಾರ ವಹಿಸ್ಕೊಳ್ಳಿಕ್ಕೆ ಪಶ್ಚಿಮ ಪಾಕಿಸ್ತಾನದ ಪಂಜಾಬಿ ಮತ್ತು ಸಿಂಧ್ ಮೂಲದ ಸೇನಾಧಿಕಾರಿಗಳು ಬಿಟ್ಕೊಡ್ಲಿಲ್ಲ. ಅದ್ರ ಬದಲು ಅವ್ರಿಗೆ ಜೈಲ್ಗೆ ಹಾಕಿಬಿಟ್ರು. ಅದಷ್ಟೇ ಅಲ್ಲ, ಪಾಕಿಸ್ತಾನ್ ಸೇನೆಯನ್ನು ನುಗ್ಗಿಸ್ಬಿಟ್ಟು ಸುಮಾರು 10 ತಿಂಗಳ ಕಾಲ ಭಾರಿ ಪ್ರಮಾಣದಲ್ಲಿ ಬಾಂಗ್ಲಾದೇಶಿಯರ ಮೇಲೆ, ಅವರು ಮುಸ್ಲಿಮರಾಗ್ಲಿ, ಹಿಂದೂಗಳಾಗ್ಲಿ, ಇತರ ಯಾವುದೇ ಧರ್ಮೀಯರಾಗಿದ್ರು ಕೂಡ ಸಾಮೂಹಿಕ ಅತ್ಯಾಚಾರ ಮತ್ತು ಹತ್ಯಾಕಾಂಡವೇ ನಡೀತು. ಆ ಸಂದರ್ಭದಲ್ಲಿ ಸುಮಾರು 1 ಕೋಟಿ ಮಂದಿ ಬಾಂಗ್ಲಾದೇಶಿಯರು ಅಸಹಾಯಕರಾಗಿ, ನಿರಾಶ್ರಿತರಾಗಿ ಭಾರತಕ್ಕೆ ಓಡ್ ಬಂದ್ರು. ಅವತ್ತು ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿ ಅವರು ಈ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸಿಕೊಟ್ಟಿದ್ದಷ್ಟೇ ಅಲ್ಲ, ಬಾಂಗ್ಲಾದೇಶ್ ವಿಮೋಚನೆಗೋಸ್ಕರ ಭಾರತದ ಸೇನಾಪಡೆಯನ್ನ ಸಿದ್ಧಗೊಳಿಸ್ಬಿಟ್ಟು ಅಮೆರಿಕದಂತಹ ಸೂಪರ್ ಪವರ್ಗಳ ಒತ್ತಡ, ಪ್ರತಿರೋಧ ಎಷ್ಟೇ ಇದ್ರು ಅದನ್ನ ಲೆಕ್ಕಿಸದೆ ಡಿಸೆಂಬರ್ 3ರಿಂದ ಡಿಸೆಂಬರ್ 16, ಕೇವಲ 13 ದಿವಸಗಳಲ್ಲಿ ಆವತ್ತಿನ ಸೇನಾದಂಡ ನಾಯಕ ಜನರಲ್ ಸ್ಯಾಮ್ ಮಣೆಕ್ಷಾ ನೇತೃತ್ವದ ಸೇನೆಗೆ ಯುದ್ಧಕ್ಕೆ ಅನುಮತಿ ಕೊಟ್ರು. ಕೇವಲ 13 ದಿವಸದಲ್ಲಿ ಯುದ್ಧ ಮುಗೀತು. ತದನಂತರ
ಡಿಸೆಂಬರ್ 17ನೇ ತಾರೀಕು ಢಾಕಾ ಸ್ಟೇಡಿಯಂನಲ್ಲಿ 93,000 ಜನ ಪಾಕಿಸ್ತಾನಿ ಸೈನಿಕರು ಅಷ್ಟೇ ಸಂಖ್ಯೆಯ ಭಾರತೀಯ ಸೈನಿಕರಿಗೆ 1-1 ರೀತಿಯಲ್ಲಿ ತಮ್ಮ ಶಸ್ತ್ರಾಸ್ತ್ರ, ತಮ್ಮ ಕ್ಯಾಪು, ಮಿಲಿಟರಿ ಹ್ಯಾಟು ಮತ್ತು ಬೆಲ್ಟ್ ಅನ್ನು ಒಪ್ಪಿಸ್ಬಿಟ್ಟು ಶರಣಾಗತರಾಗ್ಬಿಟ್ಟು ಬಹುಶಃ 2ನೇ ಮಹಾಯುದ್ಧದ ನಂತರ ನಡೆದ ಅತ್ಯಂತ ನಿರ್ಣಾಯಕ ಫಲಿತಾಂಶದ ಯುದ್ಧ ಅಂತಂದ್ರೆ ಈ ಭಾರತ ಮತ್ತು ಬಾಂಗ್ಲಾದೇಶ್ ವಿಮೋಚನಾ ಸಮರ ಪಾಕಿಸ್ತಾನಿ ಸೇನೆಗೆ ದೊಡ್ಡ ಮುಖಭಂಗ ಆಗಿತ್ತು. ಅದಾದ ನಂತರ ಶೇಖ್ ಮುಜಿಬುರ್ ರೆಹಮಾನ್ ಬಿಡುಗಡೆ ಆಯಿತು. ಅವ್ರು ಬಂದ್ಬಿಟ್ಟು ಸ್ವತಂತ್ರ ಬಾಂಗ್ಲಾದೇಶವನ್ನ ಒಂದು ಸೆಕ್ಯುಲರ್ ರಿಪಬ್ಲಿಕ್ ಆಗಿ ಘೋಷಣೆ ಮಾಡಿದ್ರು. ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಬಾಂಗ್ಲಾದೇಶವನ್ನ ಘೋಷಣೆ ಮಾಡಿದ್ರು. ಅತ್ಯಂತ ಪ್ರಗತಿಪರವಾದ ಎಲ್ಲ ಧಾರ್ಮಿಕ ಸಮಾನತೆ, ಸಹಿಷ್ಣುತೆಯನ್ನ ಗೌರವಿಸುವಂತಹ ಒಂದು ಸಂವಿಧಾನವನ್ನು ಅಸ್ತಿತ್ವಕ್ಕೆ ತಂದ್ರು. ಅವರೇ ಮುಂದೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡ್ರು, ಒಂದು ರಾಷ್ಟ್ರಪತಿನೂ ಆದ್ರು. ಆದ್ರೆ ಆರಂಭದಿಂದ ಕೂಡ ಅಲ್ಲಿನ ಪಾಕಿಸ್ತಾನ್ ಪರ ಶಕ್ತಿಗಳು ಅಂತರ್ಗಾಮಿಯಾಗಿ ಭೂಗತರಾಗ್ಬಿಟ್ಟು ಅಲ್ಲಿ ಸಂಚು ನಡೆಸ್ತಾ ಇದ್ದಿದ್ರಿಂದ 1975ರಂದು ಭಾರತದ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲೇ ಅಲ್ಲಿ ದೊಡ್ಡ ಕ್ಷಿಪ್ರ ಕ್ರಾಂತಿ ನಡೆದೋಯ್ತು. ಶೇಖ್ ಮುಜಿಬುರ್ ರೆಹಮಾನ್ ಮತ್ತು ಅವರ ಕುಟುಂಬದ 11 ಮಂದಿ ಸದಸ್ಯರನ್ನ ಕೊಂದಾಕ್ಬಿಟ್ರು. ಅದೃಷ್ಟವಶಾತ್ ಶೇಖ್ ಹಸೀನಾ ವಾಜೀದ್ ದಿಲ್ಲಿಯಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ದಿಲ್ಲಿಯಲ್ಲಿದ್ದರಿಂದ, ತದನಂತರ ಜರ್ಮನಿಗೆ ಹೋಗಿದ್ರಿಂದ ಅವರು ಮತ್ತು ಅವರ ಸಹೋದರಿ ಇಬ್ಬರು ಮಾತ್ರ ಬಚಾವಾದ್ರು. ಅದಾದ ನಂತರ ಸಾಕಷ್ಟು ನೀರ್ ಹರಿದಿದೆ, ಬಂಗಾಲ್ ಕೊಲ್ಲಿಯ ಚಿತ್ರಣ ಬದಲಾಗಿದೆ. ಬಾಂಗ್ಲಾದೇಶವನ್ನ ಆರ್ಥಿಕವಾಗಿ ಅತ್ಯಂತ ಸಶಕ್ತ ದೇಶವನ್ನಾಗಿ ಮಾರ್ಪಡಿಸಿದ್ರು ಶೇಖ್ ಹಸೀನಾ ವಾಜೀದ್. ಆದ್ರೆ ಪಾಕಿಸ್ತಾನ್ ಪರ ಶಕ್ತಿಗಳ ಕುತಂತ್ರ ನಡೆದೇ ಇತ್ತು. ಆ ಕುತಂತ್ರಕ್ಕೆ ಬಲಿಯಾಗ್ಬಿಟ್ಟು ಕಳೆದ ವರ್ಷದ ನಾಗರಿಕ ದಂಗೆಯಲ್ಲಿ ಅವರು ದೇಶ ಬಿಟ್ಟು ಓಡ್ ಬರ್ಬೇಕಾಗ್ಬಿತ್ತು. ಇಷ್ಟೆಲ್ಲ ವಿದ್ಯಮಾನ ನಡೆದ್ರು ಕೂಡ ಕಾಂಗ್ರೆಸ್ಸಿಗರಿಗೆ, ಭಾರತದಲ್ಲಿರೋ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಏನು ಅನ್ನಿಸ್ತಾನೆ ಇಲ್ಲ. ಒಬ್ರು ತುಟಿ ಪಿಟಕ್ಕಂತ ಇಲ್ಲ. ಇಂದಿರಾ ಗಾಂಧಿಯವರ ರಾಜಕೀಯ ಬದುಕಿನ ಮತ್ತು ಪ್ರಧಾನಮಂತ್ರಿಯಾಗಿ ಅವರ ಬಹುದೊಡ್ಡ ಸಾಧನೆಗಳ ಪೈಕಿ ಅತ್ಯಂತ ಅಗ್ರಗಣ್ಯ ಅಂತಂದ್ರೆ ಈ ಪಾಕಿಸ್ತಾನದ ವಿಭಜನೆ ಮತ್ತು ಬಾಂಗ್ಲಾದೇಶ್ ವಿಮೋಚನೆ. ಅವತ್ತು ಕಳೆದ ವರ್ಷ ಈ ನಾಗರಿಕ ದಂಗೆ ಯಶಸ್ವಿ ಆಗ್ತಿರುವಂಗನೆ ಶೇಖ್ ಹಸೀನಾ ವಾಜೀದ್ ಅವರು ಉಚ್ಚಾಟನೆ ಆಗ್ತಿದ್ದ ಹಾಗೇನೆ ಅವ್ರು ಮಾಡಿದ ಮೊದಲ ಕೆಲಸ, ದಂಗೆಕೋರು ಮಾಡಿದ ಮೊದಲ ಕೆಲಸ, ತಮ್ಮ ರಾಷ್ಟ್ರಪಿತ ಶೇಖ್ ಮುಜಿಬುರ್ ರೆಹಮಾನ್ ಅವರ ಬೃಹತ್ ಪ್ರತಿಮೆಯನ್ನು ಹೊಡೆದಾಕಿದ್ರು. ಅದಾದ ನಂತರ ಇಂದಿರಾ ಗಾಂಧಿ ಸ್ಮಾರಕ ಮ್ಯೂಸಿಯಂನನ್ನ ಧ್ವಂಸ ಮಾಡಿದ್ರು. ಶೇಖ್ ಮುಜಿಬುರ್ ರೆಹಮಾನ್ ಅವರ ಖಾಸಗಿ ನಿವಾಸವನ್ನು ಕೂಡ ನುಚ್ಚುನೂರು ಮಾಡಿಬಿಟ್ರು. ಇಷ್ಟೆಲ್ಲ ನಡೆದ್ರು ಕೂಡ ಅಂದ್ರೆ ಇಂದಿರಾ ಗಾಂಧಿ ಅವರ ಅವರ ಸ್ಮರಣೆಗೆ ಅಪಚಾರ ಮಾಡಿದಂತ ಒಂದು ಕೆಟ್ಟ ಪ್ರವೃತ್ತಿಯಲ್ಲಿ ನಡೀತಾ ಬಂದಿದೆ. ಈಗ ಕಳೆದ 50 ವರ್ಷಗಳಿಂದ ಮಿತ್ರ ರಾಷ್ಟ್ರವಾಗಿದ್ದ ಬಾಂಗ್ಲಾದೇಶ ಈಗ ಶತ್ರು ರಾಷ್ಟ್ರವಾಗಿ ಹೋಗ್ಬಿಟ್ಟಿದೆ. ಮತ್ತೆ ಪಾಕಿಸ್ತಾನದ ಸೇನಾಧಿಕಾರಿಗಳ ಜೊತೆಗೆ ಕೈ ಜೋಡಿಸಿ ಮಸರತ್ ಮಾಡ್ತಾ ಇರೋ ಅಲ್ಲಿನ ಪ್ರಮುಖ ಸಲಹೆಗಾರ ನೋಡಿ, ಅವ್ರಿಗೊಂದು ಸಂವಿಧಾನಾತ್ಮಕ ಹುದ್ದೆ ಕೂಡ ಇಲ್ಲ. ಆತ ತನ್ನನ್ನ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಅಂತ ಕೂಡ ಕರ್ಕೊಳ್ಳಲ್ಲ. ಅಡ್ವೈಸರ್ ಅಂತ ತಮ್ಮಷ್ಟು ತಾವೇ ಒಂದು ಪದನಾಮವನ್ನು ಕೊಟ್ಕೊಂಡ್ಬಿಟ್ಟು ಆಳ್ತಾ ಇರೋ ಈ ಮೊಹಮ್ಮದ್ ಯೂನುಸ್ ತಾನೇ ನೇಮಿಸಿದ್ದ ಈ ಕೈಗೊಂಬೆ ನ್ಯಾಯಾಧೀಕರಣದ ಮೂಲಕ ಮಾಜಿ ಪ್ರಧಾನಿಗೆ ಮರಣದಂಡನೆ ವಿಧಿಸಿದ್ದಾರೆ. ಈ ಪ್ರಕರಣ ನಡೆಸಿದ ನ್ಯಾಯಾಲಯದ ಬಗ್ಗೆ, ಆ ವಿಚಾರಣೆಯ ಕ್ರಮದ ಬಗ್ಗೆ, ಅವರು ವಿಧಿಸಿದ ಶಿಕ್ಷೆಯ ಬಗ್ಗೆ ಬಾಂಗ್ಲಾದೇಶದ ಸುಮಾರು 102 ಜನ ಪತ್ರಕರ್ತರು ಧೀರೋದಾತ್ತವಾಗಿ ಬಹಿರಂಗ ಹೇಳಿಕೆ ಕೊಟ್ಟು ಅದನ್ನು ತೀಕ್ಷ್ಣವಾಗಿ ಖಂಡಿಸಿದ್ದಾರೆ. ಅದನ್ನ ಮೂದಲಿಕೆ ಮಾಡಿದ್ದಾರೆ, ಒಂದು ಕಾಂಗ್ರೂ ಕೋರ್ಟ್ ಅಂತಂದ್ಬಿಟ್ಟು. ಇಷ್ಟೆಲ್ಲ ಆದ್ರೂ ಕೂಡ ಇಂದಿರಾ ಗಾಂಧಿ ಅವರ ಜನ್ಮ ದಿನೋತ್ಸವ ಆಚರಿಸುವಾಗ ಕರ್ನಾಟಕದ ಕಾಂಗ್ರೆಸ್ಸಿಗರಾಗ್ಲಿ, AICC ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಾಗ್ಲಿ ಯಾರೊಬ್ರು ಕೂಡ ಬಾಂಗ್ಲಾದೇಶ್ ವಿಮೋಚನಾ ಸಮರವನ್ನ ನೆನಪಿಸ್ಕೊಳ್ಳೇ ಇಲ್ಲ. ಇಂದಿರಾ ಗಾಂಧಿಯವರ ಆ ಮಹಾನ್ ದಿಗ್ವಿಜಯವನ್ನ ನೆನಪಿಸ್ಕೊಳ್ಳೇ ಇಲ್ಲ. ಯಾಕೆಂತಂದ್ರೆ ಅದು ಇಸ್ಲಾಮಿಕ್ ಗಣರಾಜ್ಯವಾದ ಪಾಕಿಸ್ತಾನದ ವಿಭಜನೆ ಕಾರಣ ಆಗಿತ್ತು. ಎಲ್ಲಿ ಅದನ್ನು ಮಾತಾಡ್ಬಿಟ್ರೆ ಭಾರತದ ತನ್ನ ವೋಟ್ ಬ್ಯಾಂಕ್ ಆಗಿರೋ ಮುಸಲ್ಮಾನರು ತಪ್ಪು ತಿಳ್ಕೊಳ್ತಾರೋ ಅನ್ನೋ ಅಂಜಿಕೆ ಮತ್ತು ಹಿಂಜರಿಕೆ ಇವ್ರಿಗೆ. ಮತ್ತದೇ ವೋಟ್ ಬ್ಯಾಂಕ್ ರಾಜಕಾರಣದ ಪರಿಗಣನೆಯಿಂದಾಗಿ ಇತಿಹಾಸದ ಸತ್ಯವನ್ನು ಕೂಡ ಮೆಲುಕು ಹಾಕೋ ಒಂದು ಧೈರ್ಯ ಇಲ್ಲ, ಒಂದು ಚೈತನ್ಯ ಇಲ್ಲ ಕಾಂಗ್ರೆಸ್ಸಿಗರಿಗೆ. ಅಷ್ಟರ ಮಟ್ಟಿಗೆ ಆತ್ಮವಂಚನೆ. ಹೀಗಾಗಿ ಶೇಖ್ ಹಸೀನಾ ವಾಜೀದ್ ಒಂದು ನ್ಯಾಯವಂತ ಸರ್ಕಾರ, ಚುನಾಯಿತ ಸರ್ಕಾರದ ಪ್ರಧಾನಮಂತ್ರಿ ಆಗಿದ್ರು ಕೂಡ ಅಲ್ಲಿನ ಸರ್ಕಾರದ ವ್ಯವಸ್ಥೆಯನ್ನೇ ನುಚ್ಚುನೂರು ಮಾಡಿದ್ರು, ಸಂವಿಧಾನವನ್ನ ಮೂಲಗುಂಪು ಮಾಡಿದ್ರು. ಇದೀಗ ಬಾಂಗ್ಲಾದೇಶ ಮತ್ತೆ ತನ್ನ ಪೂರ್ವಾಶ್ರಮದ ಅವತಾರವಾದ ಪೂರ್ವ ಪಾಕಿಸ್ತಾನವಾಗಿ ಪರಿವರ್ತನೆಗೊಳ್ಳೋ ಹಂತಕ್ಕೆ ಬಂದು ನಿಂತುಬಿಟ್ಟಿದೆ. ಆದ್ರೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಏನೂ ಅನ್ಸಲ್ಲ.
ಯಾಕಂದ್ರೆ ಎಲ್ಲಿ ಮಾತಾಡಿದ್ರೆ ನಮ್ಮ ವೋಟ್ ಬ್ಯಾಂಕ್ ಕೈ ಬಿಟ್ಟು ಹೋಗುತ್ತಾವ, ಎಲ್ಲಿ ಭಾರತೀಯ ಮುಸಲ್ಮಾನರು ತಪ್ಪು ತಿಳ್ಕೊಳ್ತಾರೆ. ಯಾರು ತಪ್ಪು ತಿಳ್ಕೊಳ್ಳೋದಿಲ್ಲ. ಭಾರತೀಯ ಮುಸಲ್ಮಾನರು ಕೂಡ ಗೊತ್ತಿತ್ತು ಪಾಕಿಸ್ತಾನದ ಸೈನಿಕರು ಎಂಥ ಅತ್ಯಾಚಾರ ಹತ್ಯಾಕಾಂಡವನ್ನ ನಡೆಸಿದ್ರು ಬಾಂಗ್ಲಾದೇಶದ ಮುಸ್ಲಿಮರ ಮೇಲೆ ಅಂತಂದ್ಬಿಟ್ಟು. ಇರ್ಲಿ, ಇದು ಕರ್ನಾಟಕದಲ್ಲಿ ನಿನ್ನೆ ಪ್ರದೇಶ್ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದಿರಾ ಗಾಂಧಿಯವರ ಹುಟ್ಟುಹಬ್ಬವನ್ನು ಆಚರಿಸಿದ ಕಾಂಗ್ರೆಸ್ಸಿಗರು ಕೂಡ ನೆನಪು ಮಾಡ್ತಾ ಇದ್ದಾನೆ. ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಿರೋ ಅರಾಜಕತೆ ಅಸಾಧ್ಯ ಬಗ್ಗೆ ಕಿಂಚಿತ್ತಾದ್ರೂ ಬಾಯ್ ಬಿಡಿ. ನಿಮಗೇನಾದ್ರೂ ನ್ಯಾಯ ಪ್ರಜ್ಞೆ ಇದ್ರೆ, ಇತಿಹಾಸದ ಅರಿವಿದ್ರೆ ಅದ್ರ ಬಗ್ಗೆ ಒಂದೇ ಒಂದು ಪ್ರತಿಕ್ರಿಯೆನಾದ್ರೂ ಕೊಡೋ ಧೈರ್ಯ ಮಾಡ್ರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.